ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರ್ಮೂರ್ತಿ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನೀವು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಂ, ಬಂಧುಗಳೇ, ಪ್ರಯಾಗ ಕ್ಷೇತ್ರ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಲ್ವ, ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಪ್ರಯಾಗ ಕ್ಷೇತ್ರದ ಬಗ್ಗೆ ಎಷ್ಟು ಕೇಳಿದ್ರೂ ಮನಸ್ಸು ತಣಿಯಲ್ಲ, ಎಷ್ಟು ನೋಡಿದ್ರೂ ಮನಸ್ಸು ತೃಪ್ತಿ ಇರಲ್ಲ. ಅಲ್ಲಿಗೆ ಹೋಗಿ ನಿಜವಾಗ್ಲೂ ಸ್ನಾನ ಮಾಡ್ಕೊಂಬರ್ಬೇಕು ಅಂತ ತುಂಬ 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 ಆಸೆ, ಹೌದಲ್ಲ? ಆದರೆ ಎಲ್ಲರಿಗೂ ಆ ಆಸೆ ಈಡೇರಲ್ಲ ಅಲ್ವ ಬಂಧುಗಳೇ? ಹಾಗಾದರೆ ಏನು ಮಾಡ್ಬೋದು ನೋಡಿ. ಪ್ರಯಾಗ ಕ್ಷೇತ್ರದಲ್ಲೂ ಅಲ್ಲೂ ತ್ರಿವೇಣಿ ಸಂಗಮ ಅಲ್ವಾ? 3 ನದಿಗಳ ಸಂಗಮ ಆಗುತ್ತೆ. 3 ನದಿಗಳ ಸಂಗಮ ಅಂದರೆ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ. ಹಾಗಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಒಂದಿದೆ. ಏನಪ್ಪ ಅದು ಅಂದರೆ, ₹1 ಖರ್ಚಿಲ್ಲದೆ ನೀವು ಆರಾಮಾಗಿ ದಕ್ಷಿಣ ಕಾಶಿಗೆ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಅದಕ್ಕಿಂತ ಪುಣ್ಯ ಇನ್ಯಾವುದು ಇಲ್ವಲ್ಲ. ಇನ್ನೂ ಒಂದು ಇಲ್ಲಿ ಕತೆ ಹೇಳ್ತಾರೆ. ಪ್ರಯಾಗದಲ್ಲಿ ಏನು ಹೋದರೆ ಪುಣ್ಯ ಬರುತ್ತೋ ಅದಕ್ಕಿಂತ 1 ಗುಲಗಂಜಿ ತೂಕದಷ್ಟು ಹೆಚ್ಚು ಪುಣ್ಯ ಇಲ್ಲಿ ಸಿಗುತ್ತಂತೆ. ಅಂದಮೇಲೆ ಯಾಕೆ ಹೋಗಬಾರ್ದು ಬಂಧುಗಳೇ? ನೋಡಿ, ಟಿ ನರಸೀಪುರ ಬಸ್ ಹತ್ತಿ. ಅಕಸ್ಮಾತ್ ಬೆಂಗಳೂರಿಂದ ಹೋಗಬೇಕು ಅಂತ ನಾನು ಹೇಳ್ತೀನಿ. ಬೆಂಗಳೂರಿಂದ ಹೋಗಬೇಕಾದ್ರೆ ಅಕಸ್ಮಾತ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಟಿ ನರಸೀಪುರಕ್ಕೆ ಹೋಗೋ ಬಸ್ ಸಿಕ್ಕಲಿಲ್ಲ, ಆಗ ದಕ್ಷಿಣ ಕಾಶಿಗೆ ಹೋಗೋ ಬಸ್ ಸಿಕ್ಕಲಿಲ್ಲ ಅಂದರೆ ಡೋಂಟ್ ವರಿ. ಏನು ಗೊತ್ತಾ, ಮೈಸೂರು ಬಸ್ ಹತ್ಬಿಡಿ. ಮೈಸೂರು ಎಕ್ಸ್ಪ್ರೆಸ್ಸು ಆರಾಮಾಗಿ 2 ಅವರ್ಸ್ 2.5 ಅವರ್ಸಲ್ಲಿ ಮೈಸೂರು ತಲುಪಿಡ್ತೀರ. ಮೈಸೂರಿಂದ ಟಿ ನರಸೀಪುರಕ್ಕೆ ಹೋಗೋ ಬಸ್ಸಿಗೆ ಬನ್ನಿ, ಅರ್ಧ ಗಂಟೆ ಜರ್ನಿ ಅಷ್ಟೇ. ನೀವು ದಕ್ಷಿಣ ಕಾಶಿ ಬಸ್ಸೇ ಹತ್ತಿದ್ರೆ ಅದು ಅಲ್ಲಲ್ಲೇ ನಿಲ್ಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಓಕೆ, ಪರವಾಗಿಲ್ಲ ಅಂದರೆ ಆ ಬಸ್ಸನ್ನೇ ಹತ್ತಿ. ಇಲ್ಲ ಅಂತಂದರೆ ಆರಾಮಾಗಿ ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ಟಿ ನರಸೀಪುರಕ್ಕೆ ಬನ್ನಿ. ಅಲ್ಲಿ ಕಾವೇರಿ ನದಿ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಸಂಗಮ, ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ನದಿ ಸಂಗಮ, 3 ನದಿಗಳ ಸಂಗಮ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅವರು ಕೂಡ ಮಾಡ್ಕೊಂಡಿದ್ದಾರೆ ಟಿ ನರಸೀಪುರದಲ್ಲಿ. ಏನು ಗೊತ್ತಾ ಬಂಧುಗಳೇ, ನಾವು ತ್ರಿವೇಣಿ ಸಂಗಮ ಪ್ರಯಾಗ ಕ್ಷೇತ್ರದಲ್ಲಿ ಹೇಗೆ ದೀಪಾರತಿ, ಗಂಗಾರತಿ ಎಲ್ಲ ನಡೆಯುತ್ತೋ ಅದೇ ರೀತಿ ಇಲ್ಲೂ ಕೂಡ ದೀಪಾರತಿಗಳನ್ನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ರೀತಿಯ ಜನಜಂಗುಳಿ, ಅಳ್ಳಾಟ, ನೂಕಾಟ ಆಗದೆ ಇರೋ ಹಾಗೆ ಒಂದು ಒಳ್ಳೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಅದಕ್ಕೆ ನಾವು ಸಾಕ್ಷಿಯಾಗಬಾರ್ದು? ನಮ್ಮ ಕ್ಷೇತ್ರ, ನಮ್ಮ ದಕ್ಷಿಣ ಕಾಶಿ, ದಕ್ಷಿಣ ಭಾಗದಲ್ಲಿರುವಂತಹ ಕ್ಷೇತ್ರ, ಉತ್ತಮವಾದ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ. ಅಲ್ಲೇ ಈಶ್ವರನ ದರ್ಶನವೂ ಮಾಡ್ಬೋದು. ಅಗಸ್ತ್ಯೇಶ್ವರ ಇದ್ದಾನೆ ಅಲ್ವಾ? ಹಾಗೆ ನರಸಿಂಹಸ್ವಾಮಿ ದರ್ಶನವನ್ನು ಮಾಡ್ಬೋದು. ಎರಡೂ ದೇವ್ರನ್ನು ನೀವು ವಿಷ್ಣು ಹಾಗೂ ಶಿವ ಸಾನ್ನಿಧ್ಯ ಎರಡೂ ಇದೆ. ಅರಳಿ ಮರ ಇದೆ, ಪೂಜೆ ಮಾಡ್ಬೋದು. ಗಂಗಾ ದೇವಿ ಮಹಾತಾಯಿ ಪೂಜೆ ಮಾಡ್ಬೋದು. ಮಾಘ ಮಾಸದಲ್ಲಿ ಎಲ್ಲ ಕಡೆ ಯಾವುದೇ ಒಂದು ಕೇವಲ ಒಂದು ಪಾದದಷ್ಟು ಜಾಗ ಇದ್ದರೂ ಕೂಡ ಅಲ್ಲಿ ಗಂಗಾ ಮಾತೆ ಸ್ಥಿರಳಾಗಿರ್ತಾಳೆ ಅನ್ನೋದು ಗೊತ್ತು ಅಲ್ವಾ ನಿಮಗೆ? ನನ್ನ ಕತೆ ಮಾಘ ಮಾಸ ಪುರಾಣದ ಕಥೆಗಳಲ್ಲಿ ನಾನು ನಿಮ್ಗೆ ಅದನ್ನ ಹೇಳಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ನೀವು ನೋಡಿಲ್ಲ, ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಮಾಘ ಪುರಾಣದ ಎಲ್ಲ ಕಥೆಗಳನ್ನು ನಾನು ರೆಕಾರ್ಡ್ ಮಾಡಿ ನಾನು ಹಾಕಿದ್ದೀನಿ, ವಿಡಿಯೋ ಮಾಡಿ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಅದರಲ್ಲಿ ನಿಮಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಈ ಟಿ ನರಸೀಪುರಕ್ಕೆ ಬನ್ನಿ. ಮತ್ತು ನಿಮಗೆ ಒಂದು ಯೋಚನೆ ಬರ್ಬೋದು, ಯಾವ ಥರ ಮಾಡೋದು ಅಂತ, ಯಾವ ಥರ ಹೋಗೋದು ಅಂತ. ಅದೇ ಹೇಳಿದ್ನಲ್ಲ, ಈಗ ಒಂದು ಬೆಂಗಳೂರಿನಿಂದ ನೀವು ಮೈಸೂರಿಗೆ ಬರ್ಬೋದು. ಮತ್ತು ಹೇಳ್ತಾರೆ ಬಂಧುಗಳೇ, ಒಂದು ಪುಣ್ಯಕ್ಷೇತ್ರದಲ್ಲಿ 3 ದಿನಗಳ ಕಾಲ ಇರಬೇಕು, ಇದ್ದರೆ ತುಂಬ ಒಳ್ಳೆಯದು. 3 ದಿನಗಳ ಕಾಲ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾನೆ. ಅಯ್ಯೋ, 3 ದಿವಸಗಳ ಕಾಲ ನಾವಲ್ಲಿ ಇರೋದು ಹೇಗೆ? ಇರೋದಕ್ಕೆ ಜಾಗ ಇಲ್ಲಿದೆ ಹೇಗೆ ಅಂತ ನೀವು ಯೋಚನೆ ಮಾಡೋದಾದರೆ ಅದಕ್ಕೊಂದು ನಾನು ನಂಬರ್ ಕೊಡ್ತೀನಿ. ಅಲ್ಲಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಇದೆ ಅವ್ರ ಮನೆಯಲ್ಲಿ. ಭಾಗ್ಯಕುಮಾರ್ ಅಂತ ಇದ್ದಾರೆ. ಅವರು ತುಂಬ ಒಳ್ಳೆಯ ಮನಸ್ಸಿನ ಹೆಂಗಸು ಅವರು. ಆಕೆ ತುಂಬ ಉತ್ತಮ, ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹೋದವ್ರನ್ನ. ಹಾಗೆ ಊಟ ಉಪಚಾರಗಳನ್ನ ಕೊಟ್ಟು ಗೌರವದಿಂದ ನೋಡ್ಕೊಳ್ತಾರೆ, ತುಂಬ ಆದರಿಸ್ತಾರೆ. ಎಲ್ಲಿ ಸಿಗುತ್ತೆ ಬಂಧುಗಳೇ ಇಷ್ಟೊಂದು ಒಳ್ಳೆಯ ರೀತಿಯ ಒಂದು ಉಪಚಾರ ಅಲ್ವಾ? ಇದು ತುಂಬ ಒಂದು ಫ್ರೆಂಡ್ಲಿ ಒಂದು ಮನೆಯ ವಾತಾವರಣ. ಮನೆಯಲ್ಲೇ ಕೆಲವೆಲ್ಲ ರೂಮ್ಸ್ಗಳಿದೆ. ಆ ರೂಮ್ಗಳಲ್ಲಿ ನಮಗೆ ಹಾಸ್ಕೊಳ್ಳೋಕ್ಕೆ, ಹೊದ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ. ಊಟ ತಿಂಡಿ ಬೇಕು ಅಂದರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಥವಾ ನಮ್ಗೆ ಊಟ ಬೇಡ ಅಂದರೆ ಬರೀ ಸ್ಟೇಯಿಂಗ್ ಇರ್ತೀವಿ ಅಂದರೆ ಅದಕ್ಕೂ ಓಕೆ. ಹೇಗೆ ನಿಮ್ಮ ಅನುಕೂಲ ಅದು. ಭಾಗ್ಯ ಕುಮಾರ್ ಅಂತ ಅವ್ರ ಹೆಸರು. ತುಂಬ ಒಳ್ಳೆಯ ಮಮತಾಮಯ್ಯಕ್ಕೆ
ಅವರ ಮನೆಯಲ್ಲಿ ನೀವು ಉಳ್ಕೊಳ್ಬಹುದು. ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ನಂಬರ್ ಕೊಡ್ತೀನಿ, ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ. 9740232839. ಇನ್ನೊಂದು ಸಲ ಹೇಳ್ತೀನಿ, 9740232839. ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹೋಗೋರು ಅಲ್ಲಿ ಟಿ ನರಸೀಪುರದಲ್ಲೇ 3 ದಿವಸ ಇದ್ಕೊಂಡು 2 ದಿವಸ ಇದ್ಕೊಂಡು ಮಾಡಿಕೊಂಡು ನಿಮ್ಮ ಇದು ಆಚರಣೆ ಎಲ್ಲ ಮುಗಿಸ್ಕೊಂಡು ಬನ್ನಿ. ಏನು ಗೊತ್ತಾ ಬಂಧುಗಳೇ, 10ನೇ ತಾರೀಕು ಇದೇ ತಿಂಗಳು, ಫೆಬ್ರವರಿ ತಿಂಗಳು 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು, 10, 11, 12 3 ದಿನ ಇಲ್ಲಿ ಕುಂಭಮೇಳ ನಡೀತಾ ಇದೆ ಅಲ್ವಾ. ನಾವು ಪ್ರಯೋಗಕ್ಕೆ ಹೋಗ್ತೀವಿ, ಇಲ್ಲಿ ಯಾಕೆ ನಾವು ಹೋಗಿ ಸಾಕ್ಷಿ ಆಗಬಾರ್ದು? ಇದಕ್ಕೆ ಕುಂಭಮೇಳನ ಯಾಕೆ ನೋಡಬಾರ್ದು? ಹತ್ರ ಇದ್ದೀವಲ್ವಾ, ಹೋಗ್ಬೋದು. ಭಗವಂತ ಅನುಕೂಲ ಮಾಡಿಕೊಡ್ಬಹುದು. ಹೋಗಿ ಇಲ್ಲಿ ಫಸ್ಟು ಇಲ್ಲಿಗೆ ಹೋಗಿ ದಕ್ಷಿಣ ಕಾಶಿಲಿ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಉತ್ತರ ಕಾಶಿಗೆ ಹೋಗೋದಕ್ಕೆ, ಉತ್ತರ ಪ್ರಯಾಗಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲೆಲ್ಲೂ ಭಗವಂತ ಇದ್ದೇ ಇದ್ದಾನೆ ಅಲ್ವಾ ಬಂಧುಗಳೇ. ಆದರೆ ಪ್ರಯಾಗ ಕ್ಷೇತ್ರ ತುಂಬ ಒಳ್ಳೆಯದು, ಇದು ಮಾಘ ಮಾಸದ ಸ್ನಾನಕ್ಕೆ ಅಂತ ಗೊತ್ತು. ಆದರೂ ಇದು ಕೂಡ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚೇ ಪುಣ್ಯ ಸಿಗಬೇಕಾದ್ರೆ ಯಾಕೆ ಹೋಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ದಯವಿಟ್ಟು ಎಲ್ಲರೂ ಹೋಗಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಅನುಕೂಲ ಮಾಡಿಕೊಂಡು ಇವ್ರ ಮನೆಯಲ್ಲಿ ಸ್ಟೇ ಆಗಿ ಇದ್ದುಕೊಂಡು ಸ್ನಾನ ಕೆಲಸಗಳನ್ನ ಪೂರೈಸ್ಕೊಂಡು ಭಗವದ್ ದರ್ಶನ ಮಾಡಿಕೊಂಡು ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಸವ್ಕೊಂಡು ಅಲ್ಲಿರುವಂಥ ಆ ನದಿ ತೀರವನ್ನೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಆ ಬೋಟಿಂಗ್ ಹೋಗೋದಕ್ಕೆ, ಖುಷಿಯಾಗುತ್ತೆ. ಎಲ್ಲ ಹೋಗಿ ಖುಷಿಯಾಗಿ ಬನ್ನಿ. ಮತ್ತು ಈಗ ಬ್ಯಾರಿಕೇಡ್ ಹಾಕಿರಬಹುದು ಮೋಸ್ಟ್ಲಿ, ಆದರೆ ಬಿಡದಿಂದಲ್ಲಿ ನೀವು ಹೋಗಿ ಅವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಬೋಟಿಂಗ್ ಎಲ್ಲ ಸುತ್ತ ಕಾವೇರಿ ನದಿ ಒಂದು ವೀಕ್ಷಣೆಯನ್ನು ಮಾಡ್ಕೊಂಬರ್ಬೋದು. ಸಾಧ್ಯವಾದರೆ ನಾನು ಆ ವಿಡಿಯೋವನ್ನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ನೆಕ್ಸ್ಟ್ ಅದೇ ಒಂದು ವಿಡಿಯೋನ ಹಾಕ್ತೀನಿ, ನೋಡಿ ಬಂಧುಗಳೇ. ದಯವಿಟ್ಟು ಒಳ್ಳೆಯದಾಗಲಿ. ಮಾಘ ಮಾಸ ಆಗಿದೆ, ಭಗವತಿಯ ಒಂದು ದರ್ಶನ ಮಾಡಿಕೊಂಡು ಭಗವಂತನ ಸನ್ನಿಧಿಯಲ್ಲಿ ದರ್ಶನ ಮಾಡ್ತಾ ಗಂಗಾ ಮಾತೆಯಲ್ಲಿ ಮಿಂದೆದ್ದು ಖುಷಿಯಾಗಿ ಸಂತೋಷವಾಗಿ ಹೊಸ ಹುರುಪಿನಿಂದ ನಮ್ಮ ಜೀವನವನ್ನು ಮಾಡಿಸೋಣ. ಹಾಗೆ ಹಳೆಯ ಏನೇನೆಲ್ಲ ನಾವು ಪಾಪಕರ್ಮಗಳನ್ನ ಮಾಡಿದೀವೋ ಅದನ್ನೆಲ್ಲ ಭಗವಂತ ಮನ್ನಿಸಪ್ಪ ಅಂತ ಭಗವಂತನಲ್ಲಿ ಆ ಮಹಾತಾಯಿ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿ ಮಿಂದೆದ್ದು ಹೊಸ ಜೀವನವನ್ನು ನಡೆಸೋಣ. ಇನ್ನು ಮುಂದೆ ಯಾವುದೇ ತಪ್ಪು ಆಗದಲೇ ಇರೋ ಹಾಗೆ ನೋಡ್ಕೊಳ್ಳೋಣ ಭಗವಂತ ಅಂತ ನಿನಗೆ ಅರ್ಪಿತವಾಗಲಪ್ಪ ಅಂತ ಹೇಳಿ ಈ ಕೆಲಸವನ್ನು ಮಾಡೋಣ ಬಂಧುಗಳೇ. ಇದನ್ನು ಹೇಳೋದಕ್ಕೋಸ್ಕರನೇ ನಾನು ಈ ವಿಡಿಯೋವನ್ನು ಮಾಡಿದೆ. ಓಕೆ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಅಕಸ್ಮಾತ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಕಾಸಿನ ಕೊಡಬೇಕಾದಿಲ್ಲ ಬಂಧುಗಳೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ಬಂಧುಗಳೇ. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.